पूज्याय राघवेन्द्राय सत्यधर्मरताय च। ನಮಸ್ಕಾರ. ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀದೇವಿ ಮಠಕ್ಕೆ ಪಡಿ ತರಲು ಹೋಗದೆ ಇದ್ದದ್ದಕ್ಕೆ ಪಡಿ ಕೊಡುವುದರಲ್ಲಿ ಒಂದು ವಸ್ತುವನ್ನು ಕೊಟ್ಟರೆ ಒಂದು ವಸ್ತುವನ್ನು ಸರಿಯಾಗಿ ಕೊಡುತ್ತಿರಲಿಲ್ಲ. ಅದಕ್ಕಾಗಿ ಲಕ್ಷ್ಮೀದೇವಿಯೇ ಇನ್ನು ಮುಂದೆ ಪಡಿಗೆ ಹೋಗಲು ತೀರ್ಮಾನಿಸಿದ್ದರ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಮಠದಲ್ಲಿ ಹಿರಿಯ ಗುರುಗಳಾದ ಶ್ರೀ ಸುರೇಂದ್ರ ತೀರ್ಥರು ಮತ್ತು ಶ್ರೀ ವಿಜಯೇಂದ್ರ ತೀರ್ಥರ ಸಮ್ಮುಖದಲ್ಲಿ ವಿದ್ವತ್ತಿನ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯುತ್ತಿರುತ್ತದೆ. ಈ ಸಭೆಯಲ್ಲಿ ಮಠದ ಎಲ್ಲ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸೇರಿದ್ದಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು ತಿಪ್ಪಲಾದ ಯಾರು ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅದಕ್ಕೆ ಕೇಶವಾಚಾರ್ಯರು ಬ್ರಹ್ಮಚಾರಿ ಎಂದು ಸರಿಯಾದ ಉತ್ತರವನ್ನು ಉತ್ತರಿಸುತ್ತಾರೆ. ಬ್ರಹ್ಮನ ಎಲ್ಲಾ ಗುಣಗಳನ್ನು ಹೊಂದಿರುವ ವಿಶ್ವಚೇತನದ ಚಿಹ್ನೆ ಯಾವುದು ಎಂದು ಶ್ರೀ ವಿಜಯೇಂದ್ರ ತೀರ್ಥರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅದಕ್ಕೆ ಶ್ರೀನಿವಾಸ ಆಚಾರ್ಯರು ಸೂರ್ಯ ಎಂದು ಸರಿಯಾದ ಉತ್ತರವನ್ನು ಉತ್ತರಿಸುತ್ತಾರೆ. ಬ್ರಹ್ಮ, ಜೀವ, ಜಗತ್ತು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ತಿಪ್ಪಲಾದನಲ್ಲಿ ಕೇಳಿದವರು ಯಾರು ಎಂದು ಇನ್ನೊಂದು ಪ್ರಶ್ನೆಯನ್ನು ಶ್ರೀ ವಿಜಯೇಂದ್ರ ತೀರ್ಥರು ಕೇಳುತ್ತಾರೆ. ಇದಕ್ಕೆ 6 ಮಂದಿ ವಿದ್ಯಾರ್ಥಿಗಳು ಎಂದು ವರದಾಚಾರ್ಯರು ಉತ್ತರಿಸುತ್ತಾರೆ. ಆ 6 ಮಂದಿ ವಿದ್ಯಾರ್ಥಿಗಳ ಹೆಸರನ್ನು ಹೇಳಲು ಶ್ರೀ ವಿಜಯೇಂದ್ರ ತೀರ್ಥರು ಕೇಳುತ್ತಾರೆ. ಈ ಪ್ರಶ್ನೆಗೆ ಅಲ್ಲಿರುವ ಯಾವ ಅಧ್ಯಾಪಕರಿಗೂ ಉತ್ತರ ಗೊತ್ತಿರುವುದಿಲ್ಲ. ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಿರುತ್ತಾರೆ. ಯಾರಾದರೂ ಹೇಳಿ ಎಂದು ಶ್ರೀ ವಿಜಯೇಂದ್ರ ತೀರ್ಥರು ಕೇಳುತ್ತಾರೆ. ಆಗ ಮಠದ ಹಿರಿಯ ಪರಿಕರ್ಮಿಯಾದ ಭೀಮಾಚಾರ್ಯರು 6 ಮಂದಿ ವಿದ್ಯಾರ್ಥಿಗಳ ಹೆಸರನ್ನು ಹೇಳುತ್ತಾರೆ. ಅವರುಗಳ ಹೆಸರು: ಭಾರದ್ವಾಜನ ಮಗನಾದ ಸುಕೇಶ, ಸಿಪಿಯ ಮಗನಾದ ಸತ್ಯಕಾಮ, ಗರ್ಗಗೋತ್ರದ ಸೌರ್ಯಯಣಿ, ಅಶ್ವಲನ ಮಗನಾದ ಕೌಶಲ, ವಿದರ್ಭ ದೇಶದ ಭಾರ್ಗವ ಮತ್ತು ಕಾತ್ಯನ ಮಗನಾದ ಕಬಂಗಿ. ಭೀಮಾಚಾರ್ಯರ ಉತ್ತರವನ್ನು ಕೇಳಿ ಅಲ್ಲಿರುವ ಎಲ್ಲಾ ಅಧ್ಯಾಪಕರಿಗೂ ಆಶ್ಚರ್ಯವಾಗುತ್ತದೆ. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅವಮಾನದಿಂದ ತಲೆಯನ್ನು ತಗ್ಗಿಸುತ್ತಾರೆ. ಭೀಮಾಚಾರ್ಯರ ಉತ್ತರವನ್ನು ಕೇಳಿ ಶ್ರೀ ಸುರೇಂದ್ರ ತೀರ್ಥರಿಗೂ ಮತ್ತು ಶ್ರೀ ವಿಜಯೇಂದ್ರ ತೀರ್ಥರಿಗೂ ಹೆಮ್ಮೆ ಎನಿಸುತ್ತದೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಶ್ರೀಮದ್ ವಿಷ್ಣು ಮಹಾಪುರಾಣದಲ್ಲಿನ ಪೂರ್ವ ಭಾಗದ 3ನೇ ಅಂಶದ 2ನೇ ಅಧ್ಯಾಯದ ಸಾರಾಂಶವನ್ನು ಕೇಳುತ್ತಾರೆ. ಈ ಪ್ರಶ್ನೆಯನ್ನು ಕೇಳಿ ಎಲ್ಲಾ ಅಧ್ಯಾಪಕರಿಗೂ ಆಶ್ಚರ್ಯವಾಗುತ್ತದೆ. ಯಾರಿಗೂ ಉತ್ತರ ಗೊತ್ತಿರುವುದಿಲ್ಲ. ಆಗ ಈ ಪ್ರಶ್ನೆಗೆ ಪುನಃ ಭೀಮಾಚಾರ್ಯರೇ ಉತ್ತರಿಸುತ್ತಾರೆ. ಉತ್ತರ ಕೇಳಿ ಗುರುಗಳಿಗೆ ಸಂತೋಷವಾಗುತ್ತದೆ. ಪುನಃ ಇನ್ನೊಂದು ಪ್ರಶ್ನೆಯನ್ನು ಶ್ರೀ ವಿಜಯೇಂದ್ರ ತೀರ್ಥರು ಕೇಳುತ್ತಾರೆ. ವಿವಿಧ ತೀರ್ಥಗಳಲ್ಲಿನ ದಶಾವತಾರ ರೂಪಗಳು. ಈ ಪ್ರಶ್ನೆಗೂ ಅಲ್ಲಿರುವ ಯಾವ ಅಧ್ಯಾಪಕರಿಗೂ ಉತ್ತರ ಗೊತ್ತಿರುವುದಿಲ್ಲ. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ತಲೆ ತಗ್ಗಿಸಿ ಕುಳಿತಿರುತ್ತಾರೆ. ಆಗ ತಿಮ್ಮಣ್ಣ ಎದ್ದು ನಿಂತು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತಾನೆ. ಕೃಷ್ಣವೇಣಿ, ಶ್ರೀಕೃಷ್ಣ, ಸರಯು, ಶ್ರೀರಾಮ, ತುಂಗಭದ್ರ, ವರಾಹ, ಭವನಾಶಿನಿ, ನರಸಿಂಹ, ಚಂದ್ರ ಪುಷ್ಕರಣಿ, ವಾಮನ. ತಿಮ್ಮಣ್ಣನ ಈ ಉತ್ತರವನ್ನು ಕೇಳಿ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರಿಗೆ ಆಶ್ಚರ್ಯವಾಗುತ್ತದೆ. ಆದರೆ ಅಲ್ಲಿರುವ ಅಧ್ಯಾಪಕರೆಲ್ಲರೂ ತಿಮ್ಮಣ್ಣನ ಉತ್ತರವನ್ನು ಕೇಳಿ ಹೊಟ್ಟೆ ಉರಿದುಕೊಳ್ಳುತ್ತಾರೆ. ಇದು ತಿಮ್ಮಣ್ಣನ ಉದ್ದಟತನ, ಇದು ವಿದ್ವತ್ ಸಭೆ, ಗುರುಗಳು ಎದುರಿನಲ್ಲೇ ಇದ್ದಾರೆ. ಅಂಥದರಲ್ಲಿ ಬಾಲಕನಾದ ತಿಮ್ಮಣ್ಣ ಎದ್ದು ನಿಂತು ಉತ್ತರ ಹೇಳುವುದು ತಪ್ಪು. ಇದಕ್ಕೆ ಗುರುಗಳೇ ಸರಿಯಾದ ಶಿಕ್ಷೆಯನ್ನು ತಿಮ್ಮಣ್ಣನಿಗೆ ನೀಡುತ್ತಾರೆ ಎಂದು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ತಿಮ್ಮಣ್ಣ, ನಿನಗೆ ಇದನ್ನು ಯಾರಪ್ಪ ಹೇಳಿಕೊಟ್ಟಿದ್ದು ಎಂದು ಕೇಳುತ್ತಾರೆ. ಗುರುಗಳ ಮಾತಿಗೆ ತಿಮ್ಮಣ್ಣ ಮೌನ ವಹಿಸುತ್ತಾನೆ. ಆಗ ವಿಜಯೇಂದ್ರ ತೀರ್ಥರು, ಆತಂಕವೇಕೆ ತಿಮ್ಮಣ್ಣ, ಧೈರ್ಯವಾಗಿ ಹೇಳು ಎಂದು ಕೇಳುತ್ತಾರೆ. ಆಗ ತಿಮ್ಮಣ್ಣ, ಗುರುಕುಲದಲ್ಲಿ ತಂದೆಯವರಿಂದ ಕಲಿತ ಪಾಠ ತಪ್ಪಾಗಿದ್ದರೆ ಕ್ಷಮಿಸಬೇಕು ಎಂದು ಕೇಳುತ್ತಾನೆ. ತಿಮ್ಮಣ್ಣನ ಮಾತು ಕೇಳಿ ಶ್ರೀ ವಿಜಯೇಂದ್ರ ತೀರ್ಥರಿಗೆ ಆನಂದವಾಗುತ್ತದೆ. ಆಗ ಶ್ರೀ ಸುರೇಂದ್ರ ತೀರ್ಥರು,
ಬಲೆ ತಿಮ್ಮಣ್ಣ ಬಲೆ ಎಂದು ತಿಮ್ಮಣ್ಣನನ್ನು ಹೊಗಳುತ್ತಾರೆ. ಆಗ ತಿಮ್ಮಣ್ಣ ದೈನ್ಯತೆಯಿಂದ ಗುರುಗಳಿಗೆ ನಮಸ್ಕರಿಸುತ್ತಾನೆ. ತಂದೆಯಂತೆ ಮಗ, ಬೀಜದಂತೆ ವೃಕ್ಷ ಎಂದು ಶ್ರೀ ವಿಜಯೇಂದ್ರ ತೀರ್ಥರು ತಿಮ್ಮಣ್ಣನನ್ನು ಹೊಗಳುತ್ತಾರೆ. ಆಗ ಭೀಮಾಚಾರ್ಯರಿಗೆ ಮತ್ತು ನಾಣಿಗೆ ತುಂಬಾ ಆನಂದವಾಗುತ್ತದೆ. ಆದರೆ ಅಲ್ಲಿರುವ ಅಧ್ಯಾಪಕರುಗಳಿಗೆ ಹೊಟ್ಟೆ ಉರಿಯನ್ನು ಸಹಿಸಿಕೊಳ್ಳಲಾಗುವುದಿಲ್ಲ. ಆಗ ಗೋಪಾಲಾಚಾರ್ಯರು ಎದ್ದು ನಿಂತು, ಗುರುಗಳೇ, ವಿದ್ವತ್ತಿನ ಪ್ರಶ್ನೋತ್ತರ ಸಮಯದಲ್ಲಿ ಮಕ್ಕಳು ಮಧ್ಯ ಪ್ರವೇಶಿಸಿದರೆ ಶಿಸ್ತಿನ ಉಲ್ಲಂಘನೆ ಆಗುವುದಿಲ್ಲವೇ ಎನ್ನುತ್ತಿದ್ದಂತೆ ಶ್ರೀ ವಿಜಯೇಂದ್ರ ತೀರ್ಥರು, ಗೋಪಾಲಾಚಾರ್ಯರೇ, ತಿಮ್ಮಣ್ಣ ಕ್ಷಮೆಗೆ ಅರ್ಹ. ಈ ಬಾಲಕನಲ್ಲಿ ಹಲವಾರು ವಿಶೇಷಗಳು ಅಂತರ್ಗತವಾಗಿವೆ. ಅಸಾಧಾರಣ ಪ್ರತಿಭೆ ಇದೆ. ಅವಕಾಶ ಕಲ್ಪಿಸಿದರೆ ಒಬ್ಬ ಸಾಧಕನೇ ಆಗುತ್ತಾನೆ. ತಿಮ್ಮಣ್ಣನ ವಿಶೇಷ ಶಿಕ್ಷಣಕ್ಕೆ ಮಠ ವ್ಯವಸ್ಥೆ ಮಾಡುತ್ತದೆ. ಮುಂದೆ ದ್ವೈತ ಸಿದ್ಧಾಂತದ ವಿಚಾರವಾಗಿ ಕ್ರಾಂತಿಯೇ ಆಗಬೇಕಿದೆ. ಆ ಮಹತ್ ಕಾರ್ಯಕ್ಕಾಗಿಯೇ ವಾಗ್ದೇವಿ ಈತನಲ್ಲಿ ನೆಲೆಸಿದ್ದಾಳೆ. ಮಾತು ಆಡಿದ್ದಲ್ಲ, ಆಡಿಸಿದ್ದು ಎಂದು ಶ್ರೀ ವಿಜಯೇಂದ್ರ ತೀರ್ಥರು ಹೇಳುತ್ತಾರೆ. ಆಗ ಇವರ ಮಾತನ್ನು ಸಹಿಸಿಕೊಳ್ಳದ ಕೇಶವಾಚಾರ್ಯರು, ನೋಡಿ ನೋಡಿ, ವಾಗ್ದೇವಿ ಹೆಸರಿನಲ್ಲಿ ಕ್ಷಮೆ ಎಂದು ಹೇಳುತ್ತಾರೆ. ಆಗ ಶ್ರೀನಿವಾಸಾಚಾರ್ಯರು, ಎಷ್ಟಾದ್ರೂ ಪೂರ್ವಾಶ್ರಮದ ಗೆಳೆಯನ ಮಗ ಅಲ್ವೇ ಎಂದು ಹೇಳುತ್ತಾರೆ. ಆಗ ಕೇಶವಾಚಾರ್ಯರು, ನಮ್ಮ ಮಕ್ಕಳಾಗಿದ್ದರೆ ಕ್ಷಮಿಸ್ತಿದ್ರ ಎನ್ನುತ್ತಾರೆ. ಆಗ ನಾಣಿ, ಆ ಚಿಂತೆ ನಿಮಗೆ ಯಾಕೆ ಕೇಶವಾಚಾರ್ಯರೇ, ನಿಮಗೆ ಮಕ್ಕಳೇ ಇಲ್ವೇ ಎಂದು ಛೇಡಿಸುತ್ತಾನೆ. ವಿದ್ವತ್ ಸಭೆಯಲ್ಲಿ ತಿಮ್ಮಣ್ಣನ ಉತ್ತರದಿಂದ ಅಧ್ಯಾಪಕರುಗಳಿಗಾದ ಅವಮಾನದ ಬಗ್ಗೆ ಮಠದ ಉಗ್ರಾಣದಲ್ಲಿ ಹೆಂಗಸರೆಲ್ಲರೂ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಅಧ್ಯಾಪಕರಿಗೆ ಹೀಗೆ ಆಗಬೇಕಿತ್ತು, ಅವರೆಲ್ಲ ತಾವೇ ತಿಳಿದವರೆಂದು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ರು. ಈಗ ತಿಮ್ಮಣ್ಣನಿಂದ ಸರಿಯಾದ ಶಾಸ್ತಿಯಾಯಿತು ಎಂದು ಹೇಳಿಕೊಂಡು ನಗುತ್ತಾರೆ. ರಾತ್ರಿ ಬಿಡದಿಯಲ್ಲಿ ಲಕ್ಷ್ಮೀದೇವಿ ಮಗ ತಿಮ್ಮಣ್ಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಡನ್ನು ಹೇಳುತ್ತಾ ತಿಮ್ಮಣ್ಣನ ತಲೆ ತಟ್ಟಿ ಮಲಗಿಸುತ್ತಿದ್ದಾಳೆ. ಹೀಗಿರುವಾಗ ಲಕ್ಷ್ಮೀದೇವಿಗೆ ಹಿಂದೆ ವಿಜಯನಗರದಲ್ಲಿ ರಾಜ ವೈಭವದಲ್ಲಿದ್ದ ದಿನಗಳು ನೆನಪಾಗಿ ಕಣ್ಣೀರು ಬರುತ್ತದೆ. ಅಲ್ಲಿಗೆ ಕನಕಾಚಲ ಭಟ್ಟರು ಬರುತ್ತಾರೆ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಶ್ರೀ ಗುರುರಾಯರ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.